ನೀವು ಶೋ ಆಫ್ ಮಾಡೋಕ್ಕೆ, ನೀವು ಫೋಟೋಗೆ ಪೋಸ್ ಕೊಡೋಕ್ಕೆ, ಕರ್ನಾಟಕದ ಬಾವುಟ ಹಿಡ್ಕೊಂಬಿಟ್ಟು ವಿರಾಟ್ ಕೊಹ್ಲಿ ಕೊಟ್ಟೆ, ಕಾರಲ್ಲಿ ಹಿಡ್ಕೊಂಡು ಓಡಾಡ್ದೆ, ಅಲ್ಲಿಂದ ಬಂದ ತಕ್ಷಣ ಟ್ರೋಫಿ ನೀವು ಇಟ್ಕೊಂಡು ಒಂದು ಪೋಸ್ ಹೊಡಿತೀರಾ. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮನೆಯವರು ನಿಮಗೆ ಬೇಕಾದವರು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆ ಸ್ಟೇಜ್ ಮೇಲೆ ಕರೆಸಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಪೋಸ್ ಕೊಟ್ಬಿಟ್ಟು ಈ ಸಲ ಕಪ್ ನಮ್ದು ಅಂತ ಹೇಳಿದ್ರಲ್ಲ, ಈ ಸಲ ಕಪ್ ನಮ್ದು ಒಂದು ಕಡೆ ಆದರೆ ಈ ಸಲ ತಪ್ಪು ನಮ್ದು ಅಂತ. ಇದು ಸಂಪೂರ್ಣವಾದಂತಹ ಅನ್ಪ್ಲಾನ್ಡ್ ಟೋಟಲ್ ನಾನ್ಸೆನ್ಸ್ ಪ್ರೋಗ್ರಾಮ್ ಇವ್ರು ಮಾಡಿದ್ದು. ಮುಗ್ಧ ಅಮಾಯಕ 11 ಜನರ ಬಲಿ ಪಡೆದಿದೆ ಈ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ನೇರವಾದ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೊರಲೇಬೇಕು. ಅಭಿಮಾನ ಓಕೆ, ಅತಿರೇಕ ಯಾಕೆ? ಈ ಥರದ ವರ್ತನೆ ಅವಶ್ಯಕತೆ ಇತ್ತ? ಈ ತರಾತುರಿಯ ನಿರ್ಧಾರ ಇಮಿಡಿಯೇಟ್ಲಿ ಆಫ್ಟರ್ ದ ಮ್ಯಾಚ್ ಆದಂತಹ ನೆಕ್ಸ್ಟ್ ಡೇನೆ ಇವರುಗಳನ್ನ ಕರೆಸ್ಕೊಂಡು ಈ ಥರದ ಒಂದು ಸಂಭ್ರಮಾಚರಣೆ ಅವಶ್ಯಕತೆ ಇತ್ತ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ನಮ್ಮಿಂದ ಆರಿಸಿ ಬಂದಿರುವಂತಹ ಸರ್ಕಾರ ಈ ಥರ ಮುಗ್ಧ ಜನರ ಬಲಿಯಾದಾಗ ಅದರ ನೈತಿಕ ಹೊಣೆಯನ್ನು ಹೊರಬೇಕು. ನಮಸ್ಕಾರ, ಶುವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಬಹಳ ಸಂಭ್ರಮದ ಆಚರಣೆ ಕಳೆದ 2 ದಿನಗಳಿಂದ ನಡೀತಾ ಇದೆ. ವಿಷಯ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. 18 ವರ್ಷಗಳ ಬಳಿಕ 18ನೇ ಸೀಸನ್ನಲ್ಲಿ IPL 2025ರ ಟ್ರೋಫಿ ವಿನ್ನರ್, ತನ್ನದೇ ಆದಂತಹ ಹಾರ್ಡ್ ಕೋರ್ ಫ್ಯಾನ್ಸ್ ಅನ್ನು ಹೊಂದಿರುವಂತಹ, ಬಹುಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದೆ. ಅದೊಂಥರ ನಮ್ಮ ಬೆಂಗಳೂರಿಗರಿಗೆ, ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಒಂದು ಅವಿನಾಭಾವ ನಂಟು RCB ತಂಡದ ಜೊತೆಗೆ. ಏನೇ ಆದರೂ ಬಿಟ್ಕೊಟ್ಟಿರಲಿಲ್ಲ RCB ತಂಡವನ್ನು. 18 ವರ್ಷಗಳ ನಂತರ 18ನೇ ಸೀಸನ್ನಲ್ಲಿ ಈ ಸರ್ತಿ ಟ್ರೋಫಿಯನ್ನು ತಮ್ಮದಾಗಿಸ್ಕೊಂಡ್ರು. ರಾತ್ರಿಯಾದ್ಯಂತ ಸಂಭ್ರಮದ ಆಚರಣೆ. ಬಹುಶಃ ದೀಪಾವಳಿ ಕೂಡ ಈ ಥರದ ಪಟಾಕಿಯ ಒಂದು ವ್ಯಾಪಾರ ಆಗಿರಲಿಲ್ವಂತೆ, ಅಷ್ಟು ಕೋಟಿ ರೂಪಾಯಿಗೆ ವ್ಯಾಪಾರ ಆಯ್ತಂತೆ ಪಟಾಕಿ. ರಾತ್ರಿಯೆಲ್ಲವೂ ಸಂಭ್ರಮಾಚರಣೆ ಆಯಿತು. ಇದೇ ಸಂದರ್ಭವನ್ನು ನಮ್ಮ ಘನತೆವೆತ್ತ ರಾಜ್ಯ ಸರ್ಕಾರ ತಾವು ಆಟಗಾರರಿಗೆ, ಇದರಲ್ಲಿ ಭಾಗಿಯಾದಂಥವರಿಗೆ ಅಭಿನಂದಿಸ್ತೀವಿ, ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ವಿಧಾನಸೌಧದ ಮುಂದುಗಡೆ RCB ತಂಡದ ಆಟಗಾರರಿಗೆ ನಾವು ಸನ್ಮಾನಿಸುತ್ತೇವೆ ಅನ್ನುವಂಥ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತು ತದನಂತರದಲ್ಲಿ ಒಂದು ವಿಕ್ಟ್ರಿ ರ್ಯಾಲಿ ಇದೆ ಅನ್ನುವಂಥ ಒಂದು ವಿಚಾರ RCB ತಂಡದಿಂದನೇ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ವಿಕ್ಟ್ರಿ ರ್ಯಾಲಿ ಇರುತ್ತೆ. ತದನಂತರದಲ್ಲಿ ಅಲ್ಲೂ ಕೂಡ ಒಂದು ಸೆಲೆಬ್ರೇಷನ್ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಸಹಜವಾಗಿ ಅಭಿಮಾನಿಗಳಿಗೆ ಒಂದು ಉದ್ರೇಕ. ಇದರಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ ನಿಜವಾದ ಅಭಿಮಾನಕ್ಕಿಂತ ಇಲ್ಲಿ ಅತಿರೇಕದ ವರ್ತನೆ, ಅಂಧಾಭಿಮಾನಿಗಳೇ ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಅನಿಸಕ್ಕೆ ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ ಯಾರೂ ಕೂಡ ಊಹಿಸಿರಲಿಲ್ಲ ಆ ಮಟ್ಟಿನ ಸಂಖ್ಯೆಯಲ್ಲಿ ಜನ ಜಮಾಯಿಸ್ಬಿಟ್ರು. ವಿಧಾನಸೌಧದ ಎದುರುಗಡೆ ಆ ಅಂಬೇಡ್ಕರ್ ಪ್ರತಿಮೆ ಇದೆ, ಕೆಂಪೇಗೌಡರ ಪ್ರತಿಮೆ ಇದೆ, ಅದರ ಮೇಲೆಲ್ಲ ಹತ್ತುಬಿಟ್ಟು ಕೂತ್ಕೊಂಡ್ಬಿಟ್ಟು, ಮರಗಳ ಮೇಲೆಲ್ಲ ಹತ್ತಿ, ಬಸ್ಸುಗಳ ಮೇಲೆಲ್ಲ ನಿಂತ್ಕೊಂಡು ಆ ಪರಿ ಜನ ಸೇರ್ಬಿಟ್ರು. ನಮಗಿಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಇದಿಷ್ಟೂ ಆಗಿದ್ದು ಅಷ್ಟು ಬೇಗ ಅವಶ್ಯಕತೆ ಇತ್ತ? ಈ ತರಾತುರಿಯ ನಿರ್ಧಾರ ಇಮಿಡಿಯೇಟ್ಲಿ ಆಫ್ಟರ್ ದ ಮ್ಯಾಚ್ ಆದಂತಹ ನೆಕ್ಸ್ಟ್ ಡೇನೆ ಇವರುಗಳನ್ನ ಕರೆಸ್ಕೊಂಡು ಈ ಥರದ ಒಂದು ಸಂಭ್ರಮಾಚರಣೆ ಅವಶ್ಯಕತೆ ಇತ್ತ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಆ ಒಂದು ಹೀಟ್ ಆಫ್ ದಿ ಮೊಮೆಂಟ್ ಏನು ಹೇಳ್ತಾರೆ, ಒಂದು ಎಂಜಾಯ್ಮೆಂಟ್ ಮೋಡ್ನಲ್ಲಿ ಇರ್ತಾರೆ. ಸಡನ್ ಆಗಿ ಇದು ಮಾಡಿದ್ದು ಎಲ್ಲೋ ಒಂದು ಕಡೆ ನೆನ್ನೆ ಆದಂಥ ಒಂದು ದುರಾದೃಷ್ಟಕರ ಒಂದು ದುರಂತ ಎಲ್ಲರಿಗೂ ಗೊತ್ತಿದೆ. 11 ಜನರ, ಅಮಾಯಕ ಜನರ ಬಲಿಯಾಗಿದೆ. ಈ ಅಭಿಮಾನಿಗಳ ವರ್ತನೆಗೆ ಅನ್ಬೇಕಾ ಅಥವಾ ಈ ಸರ್ಕಾರದ ವೈಫಲ್ಯಕ್ಕೆ ಅಂತ ಹೇಳಬೇಕಾ, ಈ ಒಂದು ಸಂಭ್ರಮಾಚರಣೆ ಮಾಡಿದ್ದಕ್ಕೆ ಅಂತ ಹೇಳಬೇಕಾ ಗೊತ್ತಿಲ್ಲ. 11 ಜನ ಅಮಾಯಕ ಜನರ ಬಲಿಯಾಗಿದೆ. ಅಮಾಯಕ ಏನೂ ತಿಳಿದೇ ಇರುವಂತಹ ಮುಗ್ಧ ಜನರ ಬಲಿಯಾಗಿದೆ. ಇದು ನಮ್ಮ ತಪ್ಪು. ಈ ಸಲ ಕಪ್ ನಮ್ದು ಅಂತ ಹೇಳಿದ್ರಲ್ಲ, ಈ ಸಲ ಕಪ್ ನಮ್ದು ಒಂದು ಕಡೆ ಆದರೆ ಈ ಸಲ ತಪ್ಪು ನಮ್ದು ಅಂತ. ಈ ಸಲ ತಪ್ಪು ನಮ್ದು ಯಾಕೆ ಅಂತ ಹೇಳಿದ್ರೆ ಈ ಥರದ ಸರ್ಕಾರವನ್ನು ಆರಿಸಿ ನಾವು ತಪ್ಪು ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಿನ್ನೆ ಈ ಥರದ ಅವಾಂತರ ಆಯಿತು, ಇಷ್ಟು ಜನರ ಪ್ರಾಣ ಬಲಿ ಆಗ್ತಾ ಇದೆ, ಒಂದಷ್ಟು ಜನ ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ಬಂದಾಗ ನನಗಿನ್ನೂ ಗೊತ್ತಿಲ್ಲ, ಐ ಕಾಂಟ್ ಡಿಕ್ಲೇರ್, ಇದಕ್ಕೆ ಸರ್ಕಾರ ಹೊಣೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ. ಗೃಹ ಸಚಿವರಾದರೂ ಹೊಣೆಯನ್ನೇ ಹೊರಕ್ಕೆ ಸಿದ್ಧ ಇಲ್ಲ. ಯಾವ ಸೀಮೆ ಹೋಮ್ ಮಿನಿಸ್ಟ್ರು, ಯಾವ ಸೀಮೆ ಡೆಪ್ಯೂಟಿ ಚೀಫ್ ಮಿನಿಸ್ಟರು,
ಯಾವ ಸರ್ಕಾರ, ನಮ್ಮಿಂದ ಆರಿಸಿ ಬಂದಿರುವಂತಹ ಸರ್ಕಾರ ಈ ಥರ ಮುಗ್ಧ ಜನರ ಬಲಿಯಾದಾಗ ಅದರ ನೈತಿಕ ಹೊಣೆಯನ್ನು ಹೊರಬೇಕು. ಲೆಕ್ಕಾಚಾರಕ್ಕೆ ನೋಡೋಕೆ ಹೋದ್ರೆ ವಿಪಕ್ಷಗಳ ಪ್ರಕಾರ ರಾಜೀನಾಮೆಯನ್ನು ನೀಡಬೇಕು. ಇದು ಸಂಪೂರ್ಣವಾದಂತಹ ಅನ್ಪ್ಲಾನ್ಡ್ ಟೋಟಲ್ ನಾನ್ಸೆನ್ಸ್ ಪ್ರೋಗ್ರಾಮ್ ಇವ್ರು ಮಾಡಿದ್ದು. ಯಾಕೆ ಬೇಕಿತ್ತು? ಯಾರು ಕೇಳಿದ್ರು ಇವ್ರನ್ನ ಈ ಥರದ ಒಂದು ಸಂಭ್ರಮಾಚರಣೆ ಮಾಡಿ? ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಅಂತಾರಲ್ಲ, ಆ ಥರ ನಮಗಿರ್ಲಿ ನಿನಗೂ ಒಂದಿರ್ಲಿ ಅನ್ನೋ ಥರ ಮೈಲೇಜ್ ನಿಮಗೆ ಬೇಕು ಅನ್ನುವಂಥ ಕಾರಣಕ್ಕೆ, ನೀವು ಶೋ ಆಫ್ ಮಾಡೋಕ್ಕೆ, ನೀವು ಫೋಟೋಗೆ ಪೋಸ್ ಕೊಡೋಕ್ಕೆ ಕರ್ನಾಟಕದ ಬಾವುಟ ಹಿಡ್ಕೊಂಬಿಟ್ಟು ವಿರಾಟ್ ಕೊಹ್ಲಿ ಕೈಗೆ ಕೊಟ್ಟೆ, ಕಾರಲ್ಲಿ ಹಿಡ್ಕೊಂಡು ಓಡಾಡ್ದೆ, ಅಲ್ಲಿಂದ ಬಂದ ತಕ್ಷಣ ಟ್ರೋಫಿ ನೀವು ಇಟ್ಕೊಂಡು ಒಂದು ಪೋಸ್ ಹೊಡಿತೀರಾ? ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮನೆಯವರು ನಿಮಗೆ ಬೇಕಾದವರು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆ ಸ್ಟೇಜ್ ಮೇಲೆ ಕರೆಸಿ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಪೋಸ್ ಕೊಟ್ಬಿಟ್ಟು, ಅದು ಕೂಡ ಜನ ಎಲ್ಲಿದ್ರು? ಆ ಲಾನ್ ದಾಟಿ ಆಚೆ ಕಡೆ ನಿಂತ್ಕೊಂಡಿದ್ರು ಜನ. ಇವ್ರು ಯಾರ್ದ ಬೆನ್ನು ನೋಡೋಕೋಗಿ ನಿಂತ್ಕೊಂಡು, ಇವರು ದೊಡ್ಡ ಮೂರ್ಖರಾದ್ರೆ ಯಾರು ಹೋಗಿದ್ರಲ್ಲ ಅಲ್ಲಿ ಜನ ಸೇರಿದ್ರಲ್ಲ, ಒಂದು ಚೂರಾದ್ರೂ ಯೋಚನೆ ಮಾಡಬೇಕಾಗಿತ್ತು. ಯಾರು ಅವ್ರವ್ರನ್ನ ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ಅಲ್ಲಿ. ಅದು ಅವಶ್ಯಕತೆಯೇ ಇರಲಿಲ್ಲ. ಇವ್ರುಗಳು ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಇವ್ರುಗಳು ಮೈಲೇಜ್ ತಗೊಳ್ಳೋಕ್ಕೆ, ಇವ್ರುಗಳು ಕ್ರೆಡಿಟ್ಸ್ ತಗೊಳ್ಳೋದಕ್ಕೆ. ಆಮೇಲಿಂದ ರ್ಯಾಲಿ ಅಂತೂ ಕ್ಯಾನ್ಸಲ್ ಮಾಡಿದ್ರು. ಮತ್ತು ದೊಡ್ಡ ಅನಾಹುತ ಆಗಿದ್ದೇನು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ 12 ಗೇಟ್ ಇದೆ, 12 ಗೇಟ್ಸ್. 12 ಗೇಟಲ್ಲಿ ತೆಗೆದಿದ್ದು 2 ಗೇಟು. 2 ಗೇಟಲ್ಲಿ ಒಂದು VIP ಗೇಟ್ ಅಂತ, ಇನ್ನೊಂದು ಜನಸಾಮಾನ್ಯರ ಗೇಟ್ ಅಂತ. ಸಹಜವಾಗಿ ಲಕ್ಷಾಂತರ ಮಂದಿ ಸೇರಿದಾಗ, ಜಮಾವಣೆ ಆದಾಗ ಈ ಥರದ ಒಂದು ಅವ್ಯವಸ್ಥೆ ಆಗೇ ಆಗುತ್ತೆ. ಎಲ್ಲರೂ ಒಂದು ಸರ್ತಿಗೆ ನುಗ್ಗಕ್ಕೆ ಹೋಗಿರ್ತಾರೆ. ಈ ಥರದ ಕಾಲು ತುಳಿತ ಸಹಜವಾಗಿ ಆಗುತ್ತೆ. ಮತ್ತು ಅಲ್ಲಿದ್ದಂತಹ ಪೊಲೀಸರೇ ಹೇಳ್ತಾರಂತೆ, ಸರ್ ನಮಗೆ ಗೊತ್ತಿಲ್ಲ ಸರ್ ಎಷ್ಟೊತ್ತಿಗೆ ನಾವು ಒಳಗಡೆ ಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಅಂತ ಅಲ್ಲಿರೋ ಪೊಲೀಸೇ ಹೇಳ್ತಾರಂತೆ. ಯಾರು ಇವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಿಲ್ಲ, ಇವ್ರಿಗೆ ಗೈಡೆನ್ಸ್ ಕೊಟ್ಟಿದ್ದಿಲ್ಲ. ಇವ್ರ ಪ್ರೋಗ್ರಾಮ್ ಸರ್ಕಾರದ್ದೋ, BCCIದೋ, ಇವ್ರ RCB ಮ್ಯಾನೇಜ್ಮೆಂಟ್ದೋ, ಅವ್ರುಗಳಿಗೆ ಕ್ಲಾರಿಟಿ ಇಲ್ಲ. ಇನ್ನು ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಇವರುಗಳು ಕಾರ್ಯಕ್ರಮ ಮಾಡಿದ್ರು. ಈ ಥರ ಕಾರ್ಯಕ್ರಮ ಆಗುತ್ತೆ ಅಂತ ಗೊತ್ತಿದ್ರಿಂದ ಆಗಲೇ ಬೇಕಾದಷ್ಟು ಜನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೇರಿಬಿಟ್ಟಿದ್ರು. ಆದರೂ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಮಧ್ಯಾಹ್ನ ಒಂದು 3:15 ಟ್ವೀಟ್ ಹೋಗುತ್ತೆ, ಈ ಥರದೊಂದು ಕಾರ್ಯಕ್ರಮ ಇದೆ, ಫ್ರೀ ಪಾಸ್ ಇದೆ, ಬೇಕಾದವರು ಬರ್ಬೋದು ಅಂತ ಅನೌನ್ಸ್ ಮಾಡಿದ್ದೆ ತಕ್ಷಣ ಅದನ್ನು ನೋಡಿದ್ದೆ ಎಲ್ಲರೂ ಮತ್ತು ಜನ ಸೇರಿದ್ರು. ಏಕಕಾಲಕ್ಕೆ ಅಷ್ಟು ಜನ ಸೇರಿದ್ರಿಂದ ನಾವು ನೋಡ್ತಾ ಇದ್ವಿ ಎಂತೆಂಥ ಅವಾಂತರಗಳಾಯಿತು. ವಿಷುವಲ್ಸಲ್ಲಿ ನಾವು ನೋಡಬಹುದು. ಮರಗಳ ಹತ್ತಿ, ಸೀಟುಗಳ ಮೇಲೆ ಹತ್ತಿ, ಪೊಲೀಸ್ ಅವ್ರ ಹತ್ರ ಲಾಠಿ ಚಾರ್ಜ್ ಮಾಡಿಸ್ಕೊಂಡು, ನುಗ್ಗಿಕೊಂಡು, ಎಂಥ ಪುಟ್ಟ ಕಂದಮ್ಮಗಳು, ಮದುವೆ ಆಗಿರುವಂಥ ಒಂದು ಹುಡುಗಿ, ಅತ್ತೆ ಮನೆಗೆ ಹೋಗಬೇಕಾಗಂಥವ್ರು, ಯಾರೋ ಹುಡುಗ ಬಾಳಿ ಬದುಕಬೇಕಾದಂಥ ಹುಡುಗರು ಎಲ್ಲರೂ ಸಾಯಬೇಕಾದಂಥ ಪರಿಸ್ಥಿತಿ ಬಂತಲ್ಲ. ಇದೇ ಕಾಂಗ್ರೆಸ್ ಅವರು ಪಹಲ್ಗಾಮ್ ಅಟ್ಯಾಕ್ ಆದಾಗ ಕೇಂದ್ರ ಸರ್ಕಾರದ ಮೇಲೆ ಇಂಟೆಲಿಜೆನ್ಸ್ ಫೇಲ್ಯೂರ್, ಅವರು ಸರಿಯಾಗಿ ಅದು ಭದ್ರತಾ ವೈಫಲ್ಯ, ಬೇಹುಗಾರಿಕೆ ವೈಫಲ್ಯ, ಏನೆಲ್ಲ ತಾವುಗಳು ಅದಕ್ಕೆ ಹೇಳಿಕೆಗಳನ್ನು ಕೊಟ್ರಿ, ಅವ್ರೇನು ಹೇಳ್ಬಿಟ್ಟು ಬಂದು ಹೊಡೆದಿದ್ರಾ? ಅದೇ ಥರವಲ್ಲ ನಿಮ್ದಿದೇನು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು? ಒಂದು ನೆಟ್ ಪ್ಲಾನ್ ಮಾಡಿಲ್ಲ, ಒಂದು ಗೈಡೆನ್ಸ್ ಇಲ್ಲ, ಪಬ್ಲಿಕ್ ಅನೌನ್ಸ್ಮೆಂಟ್ ಇಲ್ಲ. ಯಾವ ರೀತಿ ಪ್ರೋಗ್ರಾಮ್ ಮಾಡಿದ್ರಿ ಹಾಗಾದ್ರೆ? ಮತ್ತು ಇನ್ನೊಂದು ಪ್ರಶ್ನೆ ನಾವು ನೇರವಾಗಿ ಕೇಳ್ತೀವಿ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಇದೇ ಥರ ಜನ ಸೇರಿ ಕಾಲ್ತುಳಿತದಿಂದ ಉಂಟಾದಂತಹ ಒಂದು ಅವಾಂತರದಿಂದ ಒಂದು ಹೆಣ್ಣು ಮಗು ಮತ್ತು ಒಂದು ಮಗು ಸಾಯತ್ತೆ. ಅದಕ್ಕೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಮಾಡಿದ್ದು ಅಲ್ಲು ಅರ್ಜುನ್ ಅವರನ್ನ. ಯಾಕೆಂದ್ರೆ ಅಲ್ಲು ಅರ್ಜುನ್ ಗೊತ್ತೇ ಇರಲಿಲ್ಲ ಜನ ಸೇರ್ತಾರೆ, ಹೌದು ಈ ಥರದ್ದಾಗುತ್ತೆ ಅನ್ನುವಂಥದ್ದು ಅವರು ಕಲ್ಪನೆ ಮಾಡ್ಕೊಂಡಿರೋದ್ರೆ. ಸೇಮ್ ಥಿಂಗ್ RCB ಕೂಡ ಅದು ಹೇಳ್ತಾ ಇದ್ರು, ಯಾರೋ ಹೊರಗಡೆ ಇಷ್ಟೆಲ್ಲ ಅವಾಂತರ ಆಗ್ತಾ ಇದ್ರು ಕೂಡ ಒಳಗಡೆ ಇವರು ಈವೆಂಟ್ ಆರಾಮಾಗಿ ಈವೆಂಟ್ ವಿರಾಟ್ ಕೊಹ್ಲಿಗಾಗ್ಲಿ, ರಜತ್ ಪಟಿದಾರ್ಗಾಗ್ಲಿ ಅಥವಾ ಇಡೀ ತಂಡಕ್ಕಾಗ್ಲಿ ಹೊರಗಡೆ ಏನ್ ನಡೀತಿದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅವ್ರ ತಪ್ಪು ಅಂತ ಹೇಳಕ್ ಬರಲ್ಲ. ಆದ್ರೆ ಅದೆಲ್ಲವನ್ನ ಮ್ಯಾನೇಜ್ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ, ಸರ್ಕಾರದ ಟೋಟಲ್ ವೈಫಲ್ಯ ಇದು. ಪೊಲೀಸ್ ಇಲಾಖೆನೂ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ತಾನು ಎಷ್ಟು ಅಂತ ನಿಭಾಯಿಸ್ತಾರೆ, ಯಾವ ರೀತಿ ಅಂತ ಅವರು ಹ್ಯಾಂಡಲ್ ಮಾಡ್ತಾರೆ. ಕೈ ಮಿತಿ ಮೀರಿ ಹೋದಾಗ ಅವರು ಲಾಠಿ ಚಾರ್ಜ್ ಮಾಡ್ಬೇಕು. ಇನ್ಫ್ಯಾಕ್ಟ್ ಇದೆಲ್ಲವೂ ಮಾಡಕ್ಕೆ ನೆಟ್ಟಿಗೆ ಡೈರೆಕ್ಷನ್ಸ್ ಇಲ್ಲ ಹೋಮ್ ಡಿಪಾರ್ಟ್ಮೆಂಟ್ ಇಂದ, ಸಚಿವರಿಂದ, ಮೇಲಿನ ಅಧಿಕಾರಿಗಳಿಂದ. ಯಾಕಂದ್ರೆ ಅವ್ರಿಗೆ ಗೊತ್ತಿದಿರ್ತಾನೆ ಇದನ್ನ ನೆಟ್ಟಿಗೆ ಮಾಡಕ್ಕೆ. ಇಷ್ಟೆಲ್ಲದರ ಮಧ್ಯ ಅಲ್ಲು ಅರ್ಜುನ್ ಅವ್ರನ್ನ ಅಕ್ಯೂಸ್ ಮಾಡಿ ಅರೆಸ್ಟ್ ಮಾಡ್ತಾರೆ ಪುಷ್ಪ 2 ರಿಲೀಸ್ ಇವೆಂಟ್ ಅಲ್ಲಿ ಆದಂತ ಕಾಲ್ ತುಳಿತಕ್ಕೆ. ಹಾಗಾದ್ರೆ ನಿನ್ನೆ ಇಲ್ಲಿ ಬಲಿ ಆದ್ರಲ್ಲ ಇಷ್ಟು ಜನರ ಸಾವಿಗೆ ಯಾರು ಹೊಣೆ? ಹಾಗಾದ್ರೆ ವಿ ಇನ್ಸಿಸ್ಟ್, ಹಾಗಾದ್ರೆ A1 ಸಿದ್ದರಾಮಯ್ಯ ಅವ್ರನ್ನ ಅಕ್ಯೂಸ್ ಮಾಡಿ ಅರೆಸ್ಟ್ ಮಾಡ್ತೀರಾ ಅಥವಾ ಪರಮೇಶ್ವರ್ ಅವ್ರನ್ನ ಅಕ್ಯೂಸ್ ಮಾಡಿ ಅರೆಸ್ಟ್ ಮಾಡ್ತೀರಾ ನೀವು? ಐ ಡೋಂಟ್ ಥಿಂಕ್ ಸೊ. ಇದು ನಿಮ್ಮ ವೈಫಲ್ಯ. DK ಶಿವಕುಮಾರ್ ಅವರು ಇನ್ನೊಬ್ಬರು ಮತ್ತೊಬ್ಬರು ಬೆಳಗ್ಗೆ ಬಂದ್ಬಿಟ್ಟು ಹತ್ತು ಬಿಟ್ರೆ ಅವ್ರ ಪ್ರಾಣಗಳು ವಾಪಸ್ ಬಂದ್ಬಿಡುತ್ತಾ? ಸಾಧ್ಯ ಇಲ್ಲ ಅಲ್ವಾ? ಇದು ಯಾಕೆ ಈ ತರ? ಅಭಿಮಾನ ಬೇಕು, ಆದ್ರೆ ಅಂಧಾಭಿಮಾನ ಬೇಡ. ಅಭಿಮಾನ ಓಕೆ, ಅತಿರೇಕ ಯಾಕೆ? ಈ ಥರದ ವರ್ತನೆ ಅವಶ್ಯಕತೆ ಇತ್ತಾ?
ನಿಜವಾದ ಅಭಿಮಾನ ಇದ್ರು ಓಕೆ, ಒಪ್ಕೊಳ್ಳೋಣ. ನಿಮ್ಗಳಿಗೆ ಏನೋ ಒಂದು ಜೋಶು, ಎಕ್ಸೈಟ್ಮೆಂಟು. ಆಫ್ಟರ್ 18 years ಯು ಹ್ಯಾವ್ ಗಾಟ್ ದ ಟ್ರೋಫಿ. ಓ ಫೇರ್, ಖುಷಿ ಪಡೋಣ, ನಮಗೂ ಖುಷಿ ಆಯಿತು, ನಾವು RCB ಅಭಿಮಾನಿಗಳೇ. ಹಾಗಂತ ನಿಮ್ಮ ಪ್ರಾಣಗಳನ್ನು ಕಳ್ಕೊಳ್ಳೋಷ್ಟು ನಿಮಗೆ ನಿಮ್ಮ ಮನೇಲಿ ಕಾಯ್ತಾ ಇರ್ತಾರೆ ಯಾರೋ ಒಬ್ರು ಅಲ್ಲ, ಅಪ್ಪ ಅಮ್ಮ ಹೆತ್ತವರು, ನಿಮ್ಮ ಪೋಷಕರು, ನಿಮ್ಮ ರಿಲೇಟಿವ್ಸ್ ನಿಮಗ ಕಾಯ್ತಾ ಇರ್ತಾರೆ. ನೀವು ಯಾರದ್ದೋ ಒಂದು ಅಭಿಮಾನದ ಮೇಲೆ ಹೋಗಿ ನಿಮ್ಮ ಪ್ರಾಣವನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ? ಇದನ್ನ ಸರ್ಕಾರ ಮೈಲೇಜ್ ತಗೊಳಕ್ಕೆ ತಾನು ಪೋಸ್ಟ್ ಕೊಡಕ್ಕೆ ಮಾಡ್ತಲ್ಲ, ಅದು ಅವರ ವೈಫಲ್ಯನ ಅವರು ಹೊತ್ಕೊಂಡು, ಅವರದಕ್ಕೆ ನೇರವಾದ ಹೊಣೆಗಾರಿಕೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡ್ತಾರಾ? ಅಥವಾ ಇದಕ್ಕೆ ಯಾರು ನೈತಿಕ ಹೊಣೆ ಹಾಗಾದ್ರೆ ಅಂತ DCM DK ಶಿವಕುಮಾರ್ ಅವರ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ, ಅಥವಾ CM ಸಿದ್ದರಾಮಯ್ಯನವರ, RCB ಮ್ಯಾನೇಜ್ಮೆಂಟಾ, BCCI? ಯಾರು ಅಂತ ಮಾತಾಡಕ್ಕೆ ಬರಲ್ಲ. ಆದರೆ ಹೋದಂತಹ ಪ್ರಾಣಗಳಿಗೆ ಯಾರು ಬೆಲೆ? ಹಾಗಾದರೆ ಯಾರು ಅದಕ್ಕೆ ಹೊಣೆ ಹೊರ್ತಾರೆ? ನೋ ಪ್ಲ್ಯಾನ್, ನೋ ರೋಡ್ ಮ್ಯಾಪ್, ನೋ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪ್ಲ್ಯಾನ್ಡ್, ನೋ ಫೈರ್ ಇಂಜಿನ್ಸ್, ನೋ ಆಂಬ್ಯುಲೆನ್ಸ್, ನೋ ಇವೆಂಟ್ ಇಟಿನರಿ, ನೋ ಕಮ್ಯುನಿಕೇಶನ್, ನೋ ಪಬ್ಲಿಕ್ ಅನೌನ್ಸ್ಮೆಂಟ್ಸ್, ನೋ ಕ್ಯೂ ಮ್ಯಾನೇಜ್ಮೆಂಟ್ ಆ್ಯಂಡ್ ನೋ ಕಾಮನ್ ಸೆನ್ಸ್. ಇದೇ ನಿನ್ನೆ ಸರ್ಕಾರದ ಕಡೆಯಿಂದ ಆದಂಥದ್ದು. ಅವಶ್ಯಕತೆಯೇ ಇರಲಿಲ್ಲ, ಆದರೂ ಇಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿಸಿ ತಾನು ಅದರ ಹೊಣೆಯನ್ನು ಹೊರಲೇಬೇಕು, ನನಗದರ ಕ್ರೆಡಿಟ್ಸ್ ಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿದಂಥ ಅಟ್ಟರ್ ಫ್ಲಾಪ್, ಒಂದು ಬೇಕಿಲ್ಲದೆ ಇದ್ದಂತಹ ಒಂದು ಈವೆಂಟ್ ಮಾಡಿ ಮುಗ್ಧ ಅಮಾಯಕ 11 ಜನರ ಬಲಿ ಪಡೆದಿದೆ ಈ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ನೇರವಾದ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೊರಲೇಬೇಕು. ಈ ಪ್ರಾಣಗಳಿಗೆ ಒಂದು ಏನು ಹೇಳ್ತಾರೆ, ನಾವು ಅದನ್ನು ವಾಪಸ್ ತರ್ಸಕ್ಕಾಗಲ್ಲ, ಹೌದು ಒಪ್ಕೊಳ್ಳೋಣ, ಆದರೆ ಅಟ್ಲೀಸ್ಟ್ ಅದಕ್ಕೊಂದು ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಲ್ಲಿಸಬೇಕು, ಇದರ ಹೊಣೆಯನ್ನು ಹೊರಲೇಬೇಕು. ಇದನ್ನು ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ. ವಿಪಕ್ಷಗಳ ಮನವಿಯನ್ನು ತಾವು ಒಪ್ಪಬೇಕು, ರಾಜೀನಾಮೆ ಕೊಡ್ತೀರಾ ಗೊತ್ತಿಲ್ಲ, ಆದರೆ ನಾವು RCB ಅಭಿಮಾನಿಗಳಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀವಿ, ಒಪ್ಕೊಳ್ಳೋಣ ನಿಮ್ಮೆಲ್ಲ ಅಭಿಮಾನ ಒಂದು ಕಡೆ. ಆದರೂ ಈ ಥರದ ದುರ್ವರ್ತನೆಗಳಿಗೆ ಒಳಪಡಬೇಡಿ, ಈ ಥರದ ಅತಿರೇಕದ ವರ್ತನೆಗಳಿಗೆ ಒಳಪಡಬೇಡಿ. ನಿಮ್ಮ ಪ್ರಾಣ ನಿಮಗೆ ಮುಖ್ಯ, ತದನಂತರದಲ್ಲಿ ನಿಮ್ಮ ಅಭಿಮಾನ. ಓಕೆ, ಅಭಿಮಾನ ಓಕೆ, ಆದರೆ ಅತಿರೇಕ ಬೇಡ. ಈ ಥರದ ಸರ್ಕಾರವನ್ನು ನಾವು ಆರಿಸಿ ತಂದಿದ್ದು ನಮ್ಮ ದೊಡ್ಡ ತಪ್ಪು. ಈ ಸಲ ತಪ್ಪು ನಮ್ಮದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಅಷ್ಟು ಬೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.